ಆಮೇಲೆ ನಾವು ಬರ್ತಾ ಇದೀವಿ ಅಂದ ತಕ್ಷಣ ರೈತರಿಗೂ ಒಂಥರ ಹೊಸದು. ಯಾಕೆ ಸನ್ಯಾಸಿಗಳು ಯಾಕೆ ಬರ್ತಾರೆ ಅಂತ ಬಾಯಿಗೆ ಬಂದಂಗೆ ಬೈಯೋರು. ಏನನ್ನೋರು, ಬಸವಣ್ಣನ ವಚನ ಬೈದವರೆನ್ನ ಬಂಧುಗಳೆಂದೆನೆಯ, ಆಳಿಕೊಂಡವರು ಆಳ್ವರೆಂದೆನೆಯ ಅಂತ ಈ ವಚನ ನನಗೆ ಸ್ಫೂರ್ತಿ ತಂದುಕೊಡ್ತು. ಒಂದು ಅವಾಗ ಅನಿಸ್ತು ನನಗೆ, ಯಾರಿಗೂ ಎಲ್ಲರಿಗೂ ಪ್ರತಿಯೊಬ್ಬರಿಗೂ ಸಂತನ ಬದುಕು ಹೆಂಗಿರ್ತಾವಂತಂದರೆ, ಒಂದೊಂದ್ಸಲ ಅನಾಥ ಮಕ್ಕಳಿಗಾದರೂ ಮ್ಯಾನೇಜರು, ವಾರ್ಡನ್ನು, ಅದ್ರ ಟ್ರಸ್ಟ್ಗಳೆಲ್ಲ ಇರ್ತಾರೆ, ನೋಡ್ಕೊಳ್ತಾರೆ. ಆದರೆ ಇಲ್ಲಿ ಯಾರೂ ಬರೋದಿಲ್ಲ. ನಮ್ಮನ್ನು ನೋಡಿದ್ದಾರೆ ಅಂತ. ಮೊದಲು ಶುರು ಮಾಡಿದ ಬೇಬಿ ಗ್ರಾಮದಲ್ಲಿ ನೀವು, ಸ್ವತಂತ್ರ ನೀವು ಶ್ರೀರಂಗಪಟ್ಟಣಕ್ಕೆ ಬಂದು ಯಾವಾಗ ನೆಲೆಸಿದ್ರಿ? ಇಲ್ಲಿ ಹೇಗಿತ್ತಾಗ ಪರಿಸ್ಥಿತಿ ಅಂತ? ಶ್ರೀರಂಗ ಅಲ್ಲಿ ಬೇಬಿ ಮಠ ಆದಮೇಲೆ ನನ್ನ ಕನಸಿಗೆ ಇಲ್ಲಿ ಚಂದ್ರಮೌಳೇಶ್ವರ ಬರೋರು. ನಾನೇನೋ ಸುಮ್ಮನೆ ಸಹಜವಾಗಿ ಅಂತಿದ್ದೆ. ಆಮೇಲೆ ಹೀಗೆ ಬರ್ತಾ ಇತ್ತು. ಇಲ್ಲಿ ಮರ್ಬಸ್ವಯ್ಯನವರು ಅಂತ ಅವ್ರ ಮನೆಗೆ ಪೂಜೆಗೆ ಬಂದಿದ್ದೆ, ಹೀಗೆ ಜನವರಿ ತಿಂಗಳಲ್ಲಿ. ಈಗ ಬರ್ತಾ ಇದೆಯಪ್ಪ, ಇದೆಲ್ಲೋ ನದಿ ತೀರ ಅಂತ, ಬುದ್ಧಿ ಇಲ್ಲೇ ಇರ್ಬೇಕು ನೋಡಿ ಅಂತ ಬಂದು ನೋಡಿದೆ. ಎಲ್ಲ ಕಡೆ ಒಬ್ರು ವೀರಭದ್ರಪ್ಪ ಅಂತಿದ್ರು, ಅವ್ರು ತೋರಿಸಿದ್ರು. ಮರ್ಬಸ್ವಯ್ಯ ಅಂತಿದ್ರು. ಆಮೇಲೆ ಎಲ್ಲ ಕಡೆ ನೋಡಿದೆ, ಅದು ಗೊತ್ತಾಗ್ಲಿಲ್ಲ ಯಾವ ದೇವಸ್ಥಾನ, ಬೇರೆ ಬೇರೆ ಕಡೆ ತೋರಿಸಿದ್ರು. ಮತ್ತೆ ಇನ್ನೊಂದ್ಸಲ ಇದೇ ತರ ಬರ್ತಾ ಇದೆ ನೋಡೋಣ ಅಂತಂದೆ. ಬುದ್ಧಿ ಇಲ್ಲೊಂದು ಇದೆ ಬನ್ನಿ ಅಂತ ಕರ್ಕೊಂಡ್ಬಂದ್ರು. ಬಟ್ ಇದೇ ದೇವಸ್ಥಾನ, ಅದು 69 ಗುಂಟೆ ಜಾಗ ಇತ್ತು, ಸರ್ಕಾರಿ ಜಾಗ. ಆವಾಗ ಸರ್ಕಾರಕ್ಕೆ ನಾನು ಅಪ್ಲಿಕೇಶನ್ ಹಾಕ್ತೆ. ಶ್ರೀಕಂಠಯ್ಯ ಮಿನಿಸ್ಟರ್ ಇದ್ರು, ನಮ್ಮ ಎಲ್ಲ ಶಿಷ್ಯರು ಅಲ್ಲಿ ಓದು, ಮತ್ತು ನಮ್ಮ ಚಂದ್ರಕಲಾ ಅಂತ ಕುಶಾಲನಗರದಲ್ಲಿದ್ದಾರೆ, ಅವರು ಹೋಗಿ, ಮತ್ತು ಇನ್ನೊಬ್ರು ಸುಮಾ ಅಂತಿದ್ದಾರೆ ಚಲನಚಿತ್ರ ನಟಿ. ಸೊ ಅವರು ಸಹ ಶ್ರೀಕಂಠಯ್ಯನವ್ರ ಹತ್ರ ಮಾತಾಡಿ, ಚಂದ್ರಕಲಾ ಅವರು ಪ್ರಿನ್ಸಿಪಾಲ್ ಸೆಕ್ರೆಟರಿ ಹತ್ರ ಮಾತಾಡಿ ಅಪ್ರೂವಲ್ ಆಗಿ ಜಾಗ ಅಲಾಟ್ ಆಯ್ತು. ಅಲಾಟ್ ಆದ್ಮೇಲೆ ಇಲ್ಲಿ ಏನಿತ್ತು ಅಂದ್ರೆ ಕುಡುಕರು ತಾಣ ಆಗಿತ್ತು. ಯಾರು ಹೇಳೋರು ಇರಲಿಲ್ಲ. ದೇವಸ್ಥಾನ ಪಾಳು ಮಂಟಪ, ದೇವರಿಗೆ ಬಾಗಿಲಿರ್ಲಿಲ್ಲ, ದೇವರಿತ್ತು, ಗೋಪುರ ಎಲ್ಲ ಒಂಥರ ಛಿದ್ರ ಆಗೋಗಿತ್ತು. ಇದು ಹಳ್ಳ, ಆಮೇಲೆ ಬಾಟ್ಲುಗಳು ಒಂದು 10 ಚೀಲ 15-20 ಚೀಲ ಬಾಟ್ಲ ಇದ್ದಿದ್ದೀನಿ. ಆಮೇಲೆ ನಾವು ಬರ್ತಾ ಇದೀವಿ ಅಂದ ತಕ್ಷಣ ರೈತರಿಗೂ ಒಂಥರ ಹೊಸದು. ಯಾಕೆ ಸನ್ಯಾಸಿಗಳು ಯಾಕೆ ಬರ್ತಾರೆ ಅಂತ ಬಾಯಿಗೆ ಬಂದಂಗೆ ಬೈಯೋರು. ಏನನ್ನೋರು, ಬಸವಣ್ಣನ ವಚನ ಬೈದವರೆನ್ನ ಬಂಧುಗಳೆಂದೆನೆಯ, ಆಳಿಕೊಂಡವರು ಆಳ್ವರೆಂದೆನೆಯ ಅಂತ ಈ ವಚನ ನನಗೆ ಸ್ಫೂರ್ತಿ ತಂದುಕೊಡ್ತು. ಯಾರು ಏನಾರ ಬೈಕೊಂಡ್ರು ತಲೆ ಕೆಡಿಸ್ಕೊಳ್ಳಿಲ್ಲ. ಪಾಳು ಮಂಟಪದಲ್ಲಿ ಯಾರೋ ನಿಮ್ಮಂತವ್ರು ಒಂದು ಗಬ್ಳಿ ಮರದು ಕಾಟು, 250 ರೂಪಾಯಿನ ಹಾಸಿಗೆ, ಒಂದು ಇಂಬು, ನಮ್ಮ ಗುರುಗಳ ಫೋಟೋ, ಒಂದು ಕಾವಿ ಬಟ್ಟೆ ಹಾಕೊಂಡು ಕೂತ್ಕೊಂಡಿದ್ವಿ. ಆಮೇಲೆ ಯಾರ್ಯಾರೋ ನಿಮ್ಮಂತವ್ರು ಬರೋರು ಗರಿ ಮತ್ತು ಕೆಮ್ಮಣ್ಣಲ್ಲಿ ಒಂದು ಕುಟೀರ ಕಟ್ತೆ, ಒಂದು ಕೇಸರಿ ಧ್ವಜನ, ಧರ್ಮ ಧ್ವಜನ ಹಾರಿಸ್ತೆ. ಅದಾದ್ಮೇಲೆ ಬಹಳ ಕಷ್ಟ ಅನ್ಸೋದು. ಕರೆಂಟ್ ಇಲ್ಲ, ಯಾರ್ಯಾರೋ ಕರೆಂಟ್ ಹಾಕ್ಸ್ತೀವಿ ಅನ್ನೋರು ಹಾಕ್ಸ್ತಿಲ್ಲ. ಆಮೇಲೆ ಬೇರೆ ಬೇರೆಯವ್ರು ಬಂದು ಇದು ನಮ್ಮ ಜಾಗ ಅನ್ನೋರು, ಇನ್ನೊಂದೇನೋ ಹೇಳೋರು, ಬೇರೆಯವ್ರಿಗೆ ಹೇಳ್ಕೊಟ್ರು. ಅದೆಲ್ಲ ತುಂಬಾ ನೋವು ಅನಿಸ್ತು. ಯಾಕಂದ್ರೆ ಒಳ್ಳೆ ಕೆಲಸ ಮಾಡ್ಬೇಕಾದ್ರೆ ಎಷ್ಟು ನೋವು ಇರ್ತವೆ ಅಂತ. ಒಂದು ಅವಾಗ ಅನಿಸ್ತು ನನಗೆ, ಯಾರಿಗೂ ಎಲ್ಲರಿಗೂ ಪ್ರತಿಯೊಬ್ಬರಿಗೂ ಸಂತನ ಬದುಕು ಹೆಂಗಿರ್ತಾವಂತಂದರೆ, ಒಂದೊಂದ್ಸಲ ಅನಾಥ ಮಕ್ಕಳಿಗಾದರೂ ಮ್ಯಾನೇಜರು, ವಾರ್ಡನ್ನು, ಅದ್ರ ಟ್ರಸ್ಟ್ಗಳೆಲ್ಲ ಇರ್ತಾರೆ, ನೋಡ್ಕೊಳ್ತಾರೆ. ಆದರೆ ಇಲ್ಲಿ ಯಾರೂ ಬರೋದಿಲ್ಲ ಕಷ್ಟ ಕಾಲದಲ್ಲಿ. ಇನ್ನೊಂದು ಸಂದರ್ಭದಲ್ಲಿ ಸಂತನ ಬದುಕು ಒಂದೊಂದ್ಸಲ ದಾಸಿಯ ಬದುಕು ಥರ. ಯಾರು ಬಂದ್ರೂ ಬನ್ನಿ ಅನ್ಬೇಕು, ಅವ್ನು ನಮ್ಗೆ ತೊಂದರೆ ಕೊಟ್ಟಿದ್ರು ಬಾರಪ್ಪ ಅನ್ಬೇಕು, ಕೂರಪ್ಪ ಅನ್ಬೇಕು. ಆದರೆ ಮಾಮೂಲಿ ಮನೆಗಳಲ್ಲೆಲ್ಲ ಅವನು ಇಷ್ಟ ಆಗಲಿಲ್ಲ ಅಂದರೆ, ಅವನ ಮಗ ಇಷ್ಟ ಆಗಲಿಲ್ಲ ಅಂದರೆ ಬರಬೇಡ ಅಂತಾನೆ. ಆದರೆ ನಮ್ಗೆ ಹಂಗನಾಗ ಬರೋಕ್ಕಾಗಲ್ಲ, ಎಲ್ಲರನ್ನೂ ಕರಿಬೇಕು. ಅದಕ್ಕೆ ದಾಸಿ ಬದುಕು ಆಗ್ಬಿಡ್ತದೆ ಒಂದೊಂದ್ಸಲ. ಆಮೇಲೆ ಎಷ್ಟೇ ಒಂದು ಸಂದರ್ಭ ಆದ್ರೂ ಇದರಷ್ಟು ಕಷ್ಟ, ಒಂದು ರೀತಿ ನೋವುಗಳು, ಅಪವಾದಗಳು, ಅವಮಾನಗಳು ಇನ್ಯಾವುದ್ರಲ್ಲೂ ಇರೋದಿಲ್ಲ. ಇದು ರೈಟ್ ನ್ಯೂಸ್.